ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆ. ಕರ್ತನ ವಾಕ್ಯ ಇವತ್ತೇನೆಂದರೆ, ಜನ್ಮದಿನಕ್ಕಿಂತಲೂ ಮರಣದಿನವೇ ಮೇಲು ಅಂತೇಳಿ. ಜನ್ಮದಿನಕ್ಕಿಂತಲೂ ಮರಣದಿನವೇ ಮೇಲು. ಯಾಕಂತಂದರೆ, ನಾವು ಶಾರೀರಿಕವಾಗಿ ಹುಟ್ಟಿದಾಗ ನಾವು ಲೌಕಿಕ ತಂದೆ ತಾಯಿಗೆ ಸಂತೋಷ ಪ್ರೀತಿಯನ್ನು ಕಾಣ್ತೇವೆ. ಆದರೆ ಆತ್ಮಿಕ ದೇವರ ಪ್ರೀತಿ ಕಾಣೋದು ಕಡಿಮೆ. ಯಾಕಂದರೆ ಲೌಕಿಕ ಆಶಾಪಾಶಗಳಲ್ಲಿ ಹೊಂದಿ ನಾವು ಲೋಕದ ವಿಚಾರ ಕಡೆಯಲ್ಲಿ ಇದ್ದು ಕರ್ತನ ಹತ್ತಿರ ಹೋಗಲು ಸಾಧ್ಯವಾಗಲ್ಲ. ನಾನಾ ಥರದ ತಪ್ಪುಗಳನ್ನು ಮಾಡಿ ನಾವು ದೂರ ಆಗಿರ್ತೇವೆ. ಹೇಗೆ ನಮಗೆ ಜ್ಞಾನ ಬರ್ತು ತಿಳಿತು, ಕೆಟ್ಟದ್ದು ಒಳ್ಳೆಯದು ಜ್ಞಾನ ಬಂದಾಗಲೇ ನಾವು ಅದನ್ನು ಅರಿವನ್ನಾಗಿ ದೇವರ ಮಾರ್ಗದಲ್ಲಿ ನಡೆಯುವಂಥ ಸಮಯದಲ್ಲಿ ಮಾತ್ರ ನಮಗೆ ದೇವರ ಅರಿವು ಆಗುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಏನು ಹೇಳ್ತದಂದರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ಜೊತೆಗೆ ಎಲ್ಲವೂ ಸಿಗುವುದು ಅಂತ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅಂದರೆ ಆತನು ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಸಲುವಾಗಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ತಿರುಗಿ ಜೀವಿತನಾಗಿದ್ದರಿಂದ ನಾವು ನಮ್ಮ ತಪ್ಪುಗಳನ್ನೆಲ್ಲ ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಪರಲೋಕ ಮಾರ್ಗಲು ಸೇರಲು ಬಾಧ್ಯರಾಗುವಂತೆ ನಮಗೆ ಮಾರ್ಗ ಮಾಡಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ. ಆತನ ಮೂಲಕವಾಗಿಯೇ ನಾವು ಪರಲೋಕ ಬಾಧ್ಯೆಯನ್ನು ಸೇರಲು ಸಾಧ್ಯವಾಗಿದೆ. ಅದಕ್ಕಾಗಿ ಲೋಕದಲ್ಲಿ ಹುಟ್ಟಿದಕ್ಕಿಂತಲೂ ನಾವು ಸತ್ತ ನಂತರ ದೇವರೊಂದಿಗೆ ಅಂದರೆ ಪರಲೋಕ ಬಾಧ್ಯದಲ್ಲಿ ನಾವು ಸಂತೋಷವಾಗಿರೋದೇ ಲೇಸು ಅಂಥೇಳಿ ದೇವರ ವಾಕ್ಯ ಹೇಳ್ತದೆ. ಲೋಕದಲ್ಲಿರುವಂಥ ಸಮಯದಲ್ಲಿ ನಾವು ಲೌಕಿಕ ವಿಚಾರಗಳಲ್ಲಿ ಪಾಪಗಳಲ್ಲಿ ಬಿದ್ದು ದೇವರಿಂದ ದೂರ ಆಗಿರುತ್ತೇವೆ. ಆದರೆ ನಮ್ಮನ್ನು ತಿಳ್ಕೊಂಡು ಯಾರು ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು, ಹೇಗೆ ದಾನಿಯೇಲನು, ಯೋಸೇಫನು ಹಾಗೂ ಹನೋಕನು ಕೂಡ ನಂಬಿಕೆಯಿಂದಲೇ ದೇವರೊಟ್ಟಿಗೆ ಮಾತಾಡ್ತಾ ಹಾಗೆ ಮೇಲಕ್ಕೆ ಹೋಗಿಬಿಟ್ಟನು, ನಡೀತಾನೆ, ಸಾವನ್ನೋದೇ ಕಾಣಲಿಲ್ಲ. ಯಾಕಂದರೆ ದೇವರಲ್ಲಿ ಎಷ್ಟು ನಂಬಿಕೆ ವಿಶ್ವಾಸವುಳ್ಳವನಾಗಿದ್ದನು. ಆತನ ಮಾತನ್ನು ಕೇಳಿ ಆಜ್ಞೆಯನ್ನು ಕೇಳಿ ನಡ್ಕೊಳ್ಳೋನಾದ್ದರಿಂದ ಇವತ್ತಿಗೂ ನಾವು ಇಬ್ರಿಯ 11ರಲ್ಲಿ ಅವರೆಲ್ಲರ ವಿಷಯವಾಗಿ ತಿಳ್ಕೊಳ್ತೇವೆ. ಯಾಕಂದರೆ ಅಷ್ಟು ನಂಬಿಕೆಯಿಂದ ಜೀವಿಸಿದ ಕಾರಣವೇ ಅವರು ಪರಲೋಕ ರಾಜ್ಯ ಸೇರಲು ಸಾಧ್ಯವಾಯಿತು. ಅದಕ್ಕೆ ನೀವುಗಳು ಕೂಡ ಅದೇ ರೀತಿಯಿಂದ ನೋಡ್ಕೊಳ್ಬೇಕಂತ ಇವತ್ತಿನ ವಾಕ್ಯ ಇರ್ತದೆ. ಧರ್ಮೋಪದೇಶ ಕಂಡ 23:14 ಹೇಳ್ತದೆ, ನಿನ್ನ ದೇವರಾದ ಕರ್ತನು ನಿನ್ನನ್ನು ರಕ್ಷಿಸುವುದಕ್ಕೂ ನಿನ್ನ ಶತ್ರುಗಳು ನಿನ್ನ ಮುಂದೆ ಒಪ್ಪಿಸಿ ಬಿಡುವುದಕ್ಕೂ ಪಾಳೆಯ ಮಧ್ಯದಲ್ಲಿ ಸಂಚಾರ ಮಾಡುತ್ತಾನೆ. ಆತನು ನಿನ್ನಲ್ಲಿ ಅಶುದ್ಧವಾದ ಕಾರ್ಯವನ್ನು ನೋಡಿ ನಿನ್ನನ್ನು ಬಿಟ್ಟು ಹಿಂತಿರುಗದ ಹಾಗೆ ನಿನ್ನ ಪಾಳೆಯನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. ಪಾಳೆಯನ್ನು ಅಂದರೆ ನಮ್ಮ ಮನಸ್ಸು, ನಮ್ಮ ಮನೆ. ದೇವರು ನಮ್ಮನ್ನು ಪರೀಕ್ಷಿಸಲು ಆಗಾಗ್ಗೆ ಬರ್ತಾನಂತೆ. ಆಕಾಶದಿಂದ ನಮ್ಮೆಲ್ಲರನ್ನು ನೋಡುವನಾಗಿದ್ದಾನೆ. ದೇವರು ನೋಡ್ತಾನೆ ಅನ್ನೋ ಭಯಭಕ್ತಿಯಿಂದ ನಾವು ಕೆಲಸಗಳು ಮಾಡುವಾಗಲೂ ಅಥವಾ ಆತ್ಮಿಕ ಜೀವಿತದಲ್ಲಿ ಜೀವಿಸುವಾಗಲೂ ಆತನ ಭಯಭಕ್ತಿಯಲ್ಲಿ ದೇವರ ಮಾರ್ಗದಲ್ಲಿ ನಾವು ಪ್ರತಿದಿನವೂ ದೇವರನ್ನು ಧ್ಯಾನಿಸಿ ಆತನ ಮಾರ್ಗದಲ್ಲಿ ನಡೆಯಬೇಕಾದರೆ ಆತನು ಬಂದು ನಮಗೆ ಪರೀಕ್ಷಿಸಿದಾಗ ಆತನ ಯೋಗ್ಯತೆಗೆ ತಕ್ಕಂತೆ ನೋಡಿಕೊಳ್ಳೋರಾಗಿರಬೇಕು. ಹಾಗೆ ತಾನೇ ನಮಗೆ ಪರಲೋಕ ಬಾಧ್ಯ ಸಿಗಲು ಸಾಧ್ಯ. ಇಲ್ಲಿ ಸತ್ತರೂ ಅಲ್ಲಿ ಪರಲೋಕದಲ್ಲಿ ಕಣ್ಣು ತೆರಿತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೇ ದೇವರಲ್ಲಿ ನಂಬಿಕೆ ಇಟ್ಟವನು ಸತ್ತರೂ ಬದುಕುತ್ತಾನೆ. ಅದೇ ರೀತಿಯಿಂದ ನಾವು ಸತ್ತರೂ ತಿರುಗಿ ಬದುಕಬೇಕಾದರೆ ಪರಲೋಕ ಬಾಧೆಯಲ್ಲಿ ಸಿಗ್ತಾರೆ ಮಾತ್ರ. ಅದು ಯಾವಾಗ ಅಂದರೆ ನಾವು ಸತ್ತ ನಂತರ, ಅಂದರೆ ಮರಣ ಹೊಂದಿದ ನಂತರವೇ 3 ದಿವಸದ ನಂತರ ದೇವರು ಹೇಗೆ ಇದ್ದರೋ ಅದೇ ರೀತಿಯಿಂದ ನಮ್ಮನ್ನು ಕೂಡ ಎಬ್ಬಿಸಿ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರು ಪರಲೋಕ ಭಾಗ್ಯವನ್ನು ಕೊಡಲು ಸಿದ್ಧನಾಗಿದ್ದಾನೆಂದು ನಾವು ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧರಾಗಿ ಬದುಕಬೇಕೆಂದೇ ಇವತ್ತಿನ ವಾಕ್ಯ ಇರ್ತದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯಪ್ಪ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನ ನಾವು ವಾಕ್ಯ ಕೇಳಿದ್ದೇವೆ ಏನಂತಂದರೆ, ಜನ್ಮದಿನಕ್ಕಿಂತಲೂ ಮರಣದಿನವೇ ಮೇಲು. ಯಾಕೆಂದರೆ ಜನ್ಮದಿನದಲ್ಲಿ ನಾವು ಶಾರೀರಿಕ ತಂದೆ ತಾಯಿ ಮಾತು ಪ್ರೀತಿಗಳನ್ನು ನಾವು ಕಂಡುಕೊಳ್ಬೋದು. ಆದರೆ ಆತ್ಮಿಕ ರೀತಿಯಲ್ಲಿ ಆತ್ಮಿಕ ತಂದೆಯಾದ ದೇವರು ಯೇಸು ಕ್ರಿಸ್ತನ ಪ್ರೀತಿ, ಆತನ ಅನುಯಾಯಿಗಳಾಗಿ ಜೀವಿಸಿದ ಹಾಗೆ ಆತನ ಮಾರ್ಗದಲ್ಲಿ ನಡೆದ ಹಾಗೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳಿದಪ್ಪ. ನಿನ್ನ ಮೂಲಕವಾಗಿ ನಾವು ನಿತ್ಯ ಜೀವ ಸೇರಿಸಲು ನೀನು ಸಿದ್ಧನಾಗಿದ್ದ ತಂದೆ, ನಿನಗೆ ಸ್ತೋತ್ರ. ಅದರಂತೆ ನಾವು ನಡ್ಕೊಳ್ಳುವಂತೆ ನಿನ್ನ ಕೃಪೆ ನೀಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.